ಕೈಯಾಗಿ ನುಡಿಯುವಂಥ, ಕಿನ್ನುಡಿಯಾಗಿ ಕೈಯಾಗಿ ನುಡಿಯುವಂಥ ಮಹಾದೇವನ ಮಡದಿ ಮಾಯಕಾತಿಗೆ ಮಾತಾಯಿ ಭೂದೇವಿಗೆ ಹನುಮಂತನ್ ಬಾಲುತ್ರ ಬೆಳಿತಾನೇ ಇದೆ. ಖಂಡಿತ ಅವರನ್ನು ಖುಷಿ ಪಡಿಸೋದು ನಮ್ಮ ಉದ್ದೇಶ. ಈ ದಿನ ನಾನು ನಿಮ್ಮ ನಾಟಕಕ್ಕಾಗಿ ಮಹಾಭಾರತದಿಂದ ಒಂದು ಪ್ರಸಂಗವನ್ನು ಆರಿಸಿದ್ದೇನೆ. ಆಡಿದಾಡೋ ಕಿಸ್ಮೈ ದಾಸನ ಹಾಗೆ ಅದೇ ಕೌರವ ಪಾಂಡವನ ಕತೆನಾ? ಅಯ್ಯೋ ಹೋಗಯ್ಯ. ಹಾಗಾದ್ರೆ ಅದು ಬೇಡ ಅಂತೀರಾ? ಸದ್ಯಕ್ಕಂತೂ ಬೇಡವೇ ಬೇಡ ಮರ್ಯ. ಸ್ವಾರಸ್ಕರವಾದದ ಒಳ್ಳೆ ಪಚಿತಿ ಬಂತಪ್ಪ. ಹೋಗಯ್ಯ. ಅಯ್ಯೋ ಬೇಡ 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 ಬೇಡ. ಆಯ್ತಾಯ್ತು, ಇನ್ನು ನಂಗೆ ಗೊತ್ತಿರೋ ಬೇರೆ ನಾಟಕನೇ ಆಡ್ತೀನಿ. ಅದು ಸ್ವಾರಸ್ಕರ ಅಲ್ವಾ? ಅವ್ರಿಗೆ ಬಿಟ್ಟು. ಯಾವುದದು? ಲಂಬಕರ್ಣನ ಉಷ್ಣೀಷ. ಲಂಬಕರ್ಣ ಉಷ್ಪುಷ. ಅದು ಲಂಬಕರ್ಣನ ಉಷ್ಣೀಷ. ಹಾಗಂದ್ರೆ ಏನು? ನೀವೇ ನೋಡುರಂತೆ. ಲಂಬಕರ್ಣ ಉಷ್ಪುಷ. ಅಯ್ಯೋ ನೀವೇ ನೋಡ್ರಪ್ಪ. ಹಲೋ ಹಾಯ್. ಕೇಳಿಸ್ತಾ ಇದ್ ಬಾ ನೋಡೋಣ. ಜೈ ನೋಡೋ. ರಾಜಾದಿ ರಾಜ ವೀರಾದಿ ವೀರ, ರಾಜಾದಿ ರಾಜ ವೀರಾದಿ ವೀರ, ಶೂರಾದಿ ಶೂರ ಸಂಗೀತ ಲೋಲ, ಶೂರಾದಿ ಶೂರ ಸಂಗೀತ ಲೋಲ. ಲಂಬಕರ್ಣ ಉಗೆ ಉಗೆ, ಲಂಬಕರ್ಣ ಉಗೆ ಉಗೆ, ಲಂಬಕರ್ಣ ಉಗೆ ಉಗೆ, ಲಂಬಕರ್ಣ ಉಗೆ ಉಗೆ. Hey!
ಅಂದ್ರೆ ರಾಕ್ಷಸನ ಕೊಂಡಿದ್ದಕ್ಕೆ ಒಳ್ಳೆ ರಾಕ್ಷಸ ತರುವುದನ್ನು ಕಿರೀಟವನ್ನು ಕೊಟ್ಟಾರೆ. ಬಂದಿತು ಬಂದಿತು ಶುಭ ದಿನವು ಎಂದು, ಬಂದಿತು ಬಂದಿತು ಶುಭ ದಿನವು ಎಂದು, ಕ್ಷೌರಿಕನ ಕತ್ತಿಗೆ ಕೆಲಸದ ದಿನವು, ಕ್ಷೌರಿಕನ ಕತ್ತಿಗೆ ಕೆಲಸದ ದಿನವು. ಅರಸರು ನನಗೆಂದು ಬರಲು ಹೇಳಿದರು, ಅರಸರು ನನಗೆಂದು ಬರಲು ಹೇಳಿದರು. ಅರಸನ ಗುಂಗರು ಕೂದಲು ಬಾಚಾಲು, ಅರಸನ ಗುಂಗರು ಕೂದಲು ಬಾಚಾಲು. ಹೋಗೋಣ ಹೋಗೋಣ ನೀ ಬಾರೆ ಬೇಗನೆ, ದಂತದ ಬಾಚನಿಗೆ ನೀ ಬಾರೆ ಬೇಗನೆ. ಯಾಕೆ ಹಾಗಾದ್ರೆ ತೆಗೆದೇ ಇಲ್ವಾ? ಹೌದಾ, ಇದು ಒಳ್ಳೆ ಆಶ್ಚರ್ಯ. ಯಾರಿಗಪ್ಪ ಡೈಲಾಗ್ ಜಾಸ್ತಿ? ಅಜ್ಜಿಗೆ ಹಾಕ್ರಿ, ಅಜ್ಜಿಗೆ ಅಜ್ಜಿಗೆ ಹಾಕು, ಅಜ್ಜಿಗೆ ಹಾಕು. ಓಕೆ, ನೀವು ನಿಂತ್ಕೊಂಡು ಮಾತಾಡೋದಲ್ವಾ? ನಿಂತ್ಕೊಳ್ಳೋಣ. ನಮ್ದು ಅಕ್ಕ ಕಡೆ ಇರೋದು. ಓಹೋ, ಎಲ್ಲಪ್ಪ ನಾಟಕ ಸ್ವಾರಸ್ಯವಾಗಿ ನಡೀತಾ ಇದೆಯಾ ಹೇಗೆ? ಏನ ಪ್ರಶ್ನೆ? ಅದು ಹೇಗಂದ್ರೆ, ಚಾರ್ಕೊಡೆ ಎಂಬ ರಾಜ ಮಹಾಶೂರ, ಇಂದ್ರನ ಮಿತ್ರ. ಇಂದ್ರ ರಾಕ್ಷಸ ಜೊತೆ ಹೋರಾಡ್ಬೇಕಾದ್ರೆ ಅವನ್ ಸಾಯಕ್ ಹೋಗ್ತಾ ಇದ್ದ. ಅದಕ್ಕೆ ಅನ್ಕೊಂಡ್ರೆ ಬಹಳ ಪ್ರೀತಿ. ಇದರಿಂದ ಅವನಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು. ಒಂದ್ ದಿವಸ ಇಂದ್ರನ ಅಪ್ಪನ ಹೇಳ್ದೆ ದೇವಲೋಕಕ್ಕೆ ಹೋದ. ಹಾಗಾಗಿರು ಚೆನ್ನಾಗಿತ್ತು, ಅದಕ್ಕೆ ಹಾಗಾಗ್ಲಿಲ್ವಲ್ಲ. ಅಲ್ಲಿ ನಾರದ ಮತ್ತೆ ಇಂದ್ರ ಗುಪ್ತ ಮಾತಿನ ತೊಡಗಿರು. ಚಾರ್ಕೋಣ ಕೂತ್ಕೊಂಡು ಎಲ್ಲ ಕೇಳಿಸ್ಕೊಂಡ. ಆತನ ಮೇಲಿದ್ದ ಅಭಿಮಾನವೆಲ್ಲ ಮರೆತು ಹೋಗಿ ಬಹಳ ಕೋಪ ಬಂದಿತ್ತು. ಚಾರ್ಕೋಣ, ನೀನು ನನ್ನ ಅನುಮತಿ ಇಲ್ಲ ನನ್ನ ಮಾತುಗಳನ್ನು ಕೇಳಿಸ್ಕೊಂಡಿದ್ಯಾ? ಆದರೆ ನನ್ನ ಕಿವಿ ಕತ್ತು ಕಿವಿ ಆಗಲಿ. ಹಿಂದಿಂದ ನಿನ್ನ ಹೆಸರು ಲಂಬಕರ್ಣ ಎಂದು ಶಾಪ ಕೊಟ್ಬಿಟ್ಟ. ಯಾಕೆ ಆಗ ನಗ್ತಾ ಇದ್ಯಾ? ನಮಗೂ ಸ್ವಲ್ಪ ಹೇಳಿ, ನಾವು ನಗ್ತೀವಿ.
ಅಷ್ಟು ಗೊತ್ತಿಲ್ವಾ? ರಂಬೆ, ಊರ್ವಶಿ ಮುಂತಾದ ಅಪ್ಸರೆ ಇರ್ತಾರೆ. ದೇವಲೋಕದಲ್ಲಿ ಕತ್ತೆಲ್ಲ ಹೇಳ್ತೆ ಕತ್ತೆ. ಸಾಕು ನಿನ್ ತಲಾಟೆ. ಈಗ ಶೌರ್ಯಕ್ಕೂನ್ ಸ್ಥಿತಿ ಏನಾಗಿದೆ ನೋಡ ಬನ್ನಿ. ಹಲೋ ಮೈಕ್ ಅವನಿಗೆ ಹಾಕ ಬಾರ ಮೈಕ್ ಕೋಲು ಅಲ್ಲಿದೆ. ಕುಳಿತು ಕುಳಿತು ಅಲ್ಲೇ ಕೊಳೆತು ಬಾಧೆ ಕೊಡುತ್ತಿದೆ. ರುಬ್ಬುವ ಕಲ್ಲು ಹೊಟ್ಟೆಯ ಮೇಲೆ ಈಗ ಆಡಿಸಿದರೆ ಗಟ್ಟಿಯಾಗಿರೋದೆಲ್ಲ ಕರಗಿ ನೋವು ಮಾಯವಾಗುತ್ತದೆ. ನೀವೆಲ್ಲರೂ ಏನು ಮಾಡ್ತೀನಿ ಗುರುಗಳೇ? ಹೋಗಮ್ಮ ಸತ್ತಪ್ಪೋ 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 ಕುತ್ತಿಕೋ. ನಿನ್ನ ಕೈ ಕೊಡು. ತುದಿಕಾನ್ ಬೆಟ್ಟದ ಬುಡದಲ್ಲಿ ಇರುವ 3 ಗುಹೆಗಳು, ನಡುವಿನ ದಟ್ಟ
ಕೆಳಗೆ ಬಳಿ 5 ಮರಗಳು ಸಾಲಾಗಿರುತ್ತದೆ. 1ನೇ ಮರದ ಚೂರು ಎಲೆಯನ್ನು, 3ನೇ ಮರದ ಬಿಳಿಯ ಹಾಲನ್ನು, 4ನೇ ಮರದ ಹೂವನ್ನು, 5ನೇ ಮರದ ಕೆಂಪು ಕಾಯನ್ನು ಉದಯದಿ ಎದ್ದು ಎಲ್ಲವೂ ತಂದು ಚಟ್ನಿ ಮಾಡಿ ಕುಡ್ದು ಬಿಡು. ನಿನ್ನ ಹೊಟ್ಟೆ ನೋವು ಮಾಯವಾಗುತ್ತದೆ. ನೀವೆಲ್ದಾಗೆ ಮಾಡ್ತೀನಿ ಗುರುಗಳೇ. ತೊಲಗು. ಅಯ್ಯಪ್ಪ. ಅಯ್ಯೋ ಅಮ್ಮ ಹೊಟ್ಟೆ ನೋವು. ಅಯ್ಯೋ ಹೊಟ್ಟೆ ನೋವು. ಕತ್ತೆ. ಹ್ಞೂ ಅತ್ತೆ 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 ಅತ್ತೆ. ನಾಯಿ ಕಣ್ಣು, ನರಿ ಕಣ್ಣು, ಆ ರಾಜನ್ ಕಣ್ಣು, ಜನರು ಕಣ್ಣು, ನಿಮ್ಮ ಹೆಂಡತಿ ಕಣ್ಣು ಎಲ್ಲ ಹೋಗ್ಲಿತ್ತಾನೆ. ಇವಾಗ ಪಲ್ಕ ಹೋಗಿ ನಿಮ್ಮ ಹೊಟ್ಟೆನ ಓಡೋಗ್ಬಿಡು. ಅದು ಅಜ್ಜಿ ಅಜ್ಜಿ. ಯಾರದು? ಗುಟ್ಟಣ್ಣನ. ಬಾ ಮಗ ಕುತ್ಕೋ ಬಾ. ಸಾನೆ ದಿವ್ಸ ಆಯ್ತು ನಿನ್ನ ನೋಡಿ. ನಿನ್ನ ಹೆಂಡತಿ ಮಕ್ಕಳೆಲ್ಲ ಸಂದಾಗಿದ್ದಾರ? ಹ್ಞೂ ಅಜ್ಜಿ, ನನ್ನ ಹೆಂಡತಿ ಮಕ್ಕಳೆಲ್ಲ ಸಂದಾಗಿದ್ದಾರ. ಯಾಕೆ ಮಗ ಮಕ್ಕ ಕಿಚ್ತಾ ಇದ್ಯಾ? ತಡ್ಕೊಳಕ್ಕಾಗ್ದೆ ಅಷ್ಟಿರೋ ಹೊಟ್ಟೆ ನೋವು. ವೈದ್ಯರ ಹತ್ರ ಹೋಗ್ಬಾರ್ದಂತ ಮಗ. ಎಲ್ಲರ ಹತ್ರನೂ ಹೋದೆ, ದಾಳದ ಹೊಟ್ಟೆ ನೋವು ಸರಿನೇ ಹೋಗ್ಲಿಲ್ಲ. ಬಟ್ಟೆ ಒಳಗಡೆ ಗುಟ್ಗಿಟ್ ಹಿಡ್ಕೊಂಡಿದ್ಯಾ? ನಂಗೆ ಹೇಳ್ಬಿಡು. ಯಾ ಗುಟ್ಟು ಇಲ್ಲ. ಈಗ ನಾನು ಅಣ್ಣನ್ ಮುಕ್ಕಿ ಯಾರ ಹತ್ರನೂ ಮಾತಾಡಲ್ಲ. ಆ ಗುಟ್ಟನ್ನ ನಂಗೆ ಹೇಳ್ಬಿಡು. ಯಾ ಗುಟ್ಟು ಇಲ್ಲ. ಅಷ್ಟು ಗಾಬರಿ ಆಗದಿದ್ರೆ ನಂಗೆ ಹೇಳ್ಬೇಡ ಬಿಡು. ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಏನಜ್ಜಿ ಉಪಾಯ? ಕಾಡಿನಲ್ಲಿ ದೊಡ್ಡ ಮರಕ್ಕೆ ಆ ಗುಟ್ಟನ್ನೆಲ್ಲ ಹೇಳ್ಬಿಡು. ಒಟ್ಟಿನಲ್ಲಿ ಆ ಗುಟ್ಟು ನಿನ್ನ ಹೊಟ್ಟೆಯಿಂದ ಹೊರಗೆ ಬರ್ಬೇಕಷ್ಟೇ. ನನ್ನ ಮುದ್ದು ಅಜ್ಜಿ. ಏ ಬಿಡು ಮೂದೇವಿ, ಇವಾಗ ಹೇಳ್ತೀನಿ. ಅಷ್ಟು ಮಾಡಿ ಆಯಾಗಿರು ಮಗ. ರಾಜನ್ ಕಿವಿ, ಕತ್ತೆ ಕಿವಿ. 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 ನೆಕ್ಸ್ಟ್ ಯಾರ್ದೈತೆ ಡೈಲಾಗು? ನೆಕ್ಸ್ಟ್ ಮಂತ್ರಿದು. ನನ್ನ ಕೊಲ್ಲಿ. ಮಂತ್ರಿದು. ಮನ್ವಿತ್ ಕರಿ. ಮಂತ್ರಿ ಅದೇ ರಾಜ ರಾಜ ಅಷ್ಟೇ, ಐದೇ ಒಂದು ಇದೆ. ತಕೊಳ್ಳಿ ಮ್ಯಾಮ್ ಬೇಗ. ರಾಜ
ಮಂತ್ರಿಗಳೇ, ನಾವು ಕಾತುರಾಗಿದ್ದೇವೆ, ಇನ್ನು ತಡಬೇಕೆ, ಆರಂಭವಾಗಲಿ. ರಾಜನ್ ಕಿವಿ ಕತ್ತ ಕಿವಿ, ರಾಜನ್ ಕಿವಿ ಕತ್ತ ಕಿವಿ. ಮಹಾಪ್ರಭು ಕ್ಷಮಿಸಬೇಕು, ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ಎಲ್ಲ ವಾದಿಸುವಂತೆ ಇದನ್ನಿದ್ದೇನೆ. ನಾನು ಚಿಕ್ಕದ್ದಾಗಿಂದ ದಂಗವನ್ನು ನುಡಿಸುತ್ತಿದ್ದೇನೆ. ಇಲ್ಲ ಇಲ್ಲ ಮಂತ್ರಿಗಳೇ, ನಾನು ಯಾವ ತಪ್ಪು ಮಾಡಿಲ್ಲ. ಬೇಡ, ವಾಸ್ತವವಾಗಿ ನನಗೆ ಶಿಕ್ಷೆ ಆಗಲೇಬೇಕು. ನನಗೆ ನಿಜವಾಗಿಯೂ ಕತ್ತೆ ಕಿವಿಗಳಿವೆ. ಇಂದ್ರನ ಮಿತ್ರನೆಂದು ಅಹಂಕಾರದಿಂದ ವರ್ತಿಸಿದ ಕಾರಣ ಇಂದ್ರನು ನನಗೆ ಕತ್ತೆ ಕಿವಿಗಳನ್ನ ಶಾಪ ಕೊಟ್ಟನು. ನೋಡಿ ನನ್ನ ಕತ್ತೆ ಕಿವಿಗಳನ್ನ. ನಾನು ಇಂದ್ರ ಲಂಬಕರ್ಣ, ನಿನ್ನ ಅಹಂಕಾರದ ಅರಿವಾದ್ದರಿಂದ ನಿನ್ನ ಕತ್ತೆ ಕಿವಿಗಳು ಮಾಯವಾಗಿದೆ. ಇನ್ನು ಮುಂದೆ ನೀನು ನನ್ನ ಸ್ನೇಹಿತ ಹಾಗೂ ಚಾರುಕರ್ಣನಾಗೇ ಇರುವೆ. ರಾಜಾದಿರಾಜ ವೀರಾದಿ ವೀರ, ರಾಜಾದಿರಾಜ ವೀರಾದಿ ವೀರ. Mohitargowda first standard. Spurti first standard. Rishi second standard. Rashmi second standard. ನಮಸ್ಕಾರ. Gorkona first standard. Urvi first standard. Ashamadal first standard. Ruvangoda first standard. Hemajagowda third standard. ಈ ನಾಟಕವನ್ನು ನಿರ್ದೇಶನ ಮಾಡಿದ ಮನೋಜ್ ಸರ್ ವೇದಿಕೆ ಮೇಲೆ ಬರಬೇಕು.
ಇದು ಡ್ರಾಮಾ ಜೂನಿಯರ್ಸ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ಸುದರ್ಶನ್